ಹಾಸನದಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 57 ವರ್ಷದ ಕುಮಾರ್, 58 ವರ್ಷದ ಮುತ್ತಯ್ಯ ಹಾಗೂ 50 ವರ್ಷದ ಲೇಪಾಕ್ಷಿ ಹಾರ್ಟ್ ಅಟ್ಯಾಕ್ನಿಂದ ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಂದೇ ದಿನ 3 ಪ್ರಾಣ ಕಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಡಿ ಗ್ರೂಪ್ ನೌಕರ ಕುಮಾರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಕುಮಾರ್ ಬಳಲ್ತಾ ಇದ್ರು. ಚನ್ನರಾಯಪಟ್ಟಣ ತಾಲೂಕು ನಲ್ಲೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನುಗ್ಗೆಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿದ್ರು. ಹಾಸನ ಜಿಲ್ಲೆಯಲ್ಲಿ 40 ದಿನಗಳ ಅಂತರದಲ್ಲಿ 22 ಮಂದಿ ಈ ರೀತಿಯಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಒಂದೇ ಜಿಲ್ಲೆಯಲ್ಲಿ 22 ಮಂದಿ ಪ್ರಾಣವನ್ನ ಕಳ್ಕೊಂಡಿರುವಂತಹ ಬೆಳವಣಿಗೆ. ಟೀ ಕುಡಿತಾ ಇದ್ದಾಗಲೇ ಕುಸಿದು ಬಿದ್ದು ಪ್ರೊಫೆಸರ್ ಮುತ್ತಯ್ಯ ಅನ್ನೋರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ಮನೆಯಲ್ಲಿ ಕುಸಿದು ಬಿದ್ದಿದ್ದಂತಹ ಲೇಪಾಕ್ಷಿ ಅವರು ಕೂಡ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ. ಈ ರೀತಿಯಾಗಿ ಹಾಸನ ಒಂದೇ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವವರ ಸಂಖ್ಯೆ ಕಳೆದ 40 ದಿನಗಳ ಅಂತರದಲ್ಲಿ 22. ಇದು ಬಹಳಷ್ಟು ಆಘಾತವನ್ನ ಮೂಡಿಸ್ತಾ ಇದೆ. ಇದಕ್ಕೆ ಏನ್ ಕಾರಣ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ. ಒಂದೇ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾ ಇರೋರು. ಇವತ್ತು ಒಂದೇ ದಿನ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ರೀತಿಯಾಗಿ. ಹಾಗಾಗಿ 40 ದಿನಗಳ ಅಂತರದಲ್ಲಿ 22 ಮಂದಿ ಹಾಸನ ಒಂದೇ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಪ್ರಾಣ ಕಳ್ಕೊಂಡಿರುವಂತಹ ಘಟನೆ. ಹಾಗಾದ್ರೆ ಇದಕ್ಕೂ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. 7 ಗಂಟೆಯಲ್ಲಿ ಸ್ವಲ್ಪ ಬೆನ್ನು ಅಂದರು. ಸರಿ ಅಂತೇಳಿ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಒಂದು 7:30 ಆಗಿತ್ತು ಇಲ್ಲಿಂದ ಹೋದಾಗ. ಅಷ್ಟೇ 8 ಗಂಟೆ ಅನ್ನಷ್ಟರಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂದರು. ಅಲ್ಲಿಂದ ಕರ್ಕೊಂಡು ಹೋದು ನಾನು ನನ್ನ ಮಗಳು ಕೂರಿಸ್ಕೊಂಡ್ವಿ ವಾಶ್ರೂಮಿಗೆ. ಕ್ಲೀನ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಬಂದು ಬೆಡ್ಡಿಗೆ ಮಂಗಿಸ್ಕೊಳಕ್ಕೆ ಅಂತ ಹೋಗಿ ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದರು. ಅಷ್ಟೇ ಮುಗಿತು. ಇದು ಫಸ್ಟ್ ಟೈಮೋ ಇಲ್ಲ ಹಿಂದೆ ಏನಾರು ಈ ಥರ ಆಗಿದೆ? ಫಸ್ಟ್ ಟೈಮ್. ಎಷ್ಟು ಜನ ಮಕ್ಕಳು? ನನಗೆ 3 ಜನ ಮಕ್ಕಳು, 2 ಜನದ ಮ್ಯಾರೇಜ್ ಆಗಿದೆ. ಇನ್ನೊಬ್ಬರು ಒಬ್ಳು ಕರ್ಕೊಬಂದಿದ್ದೀನಿ ಇದಕ್ಕೆ ಪ್ರೆಗ್ನೆಂಟು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.